ದೆಹಲಿಯಲ್ಲಿ ಸಂಭವಿಸಿರುವ ಸ್ಫೋಟ ಇವತ್ತು ಕೂಡ ಅದರ ತನಿಖೆ ಮುಂದುವರೆದಿದೆ. ಸ್ಫೋಟಕ್ಕೆ ಕಾರಣ ಏನು, ಸ್ಫೋಟಕ್ಕೆ ಬಳಸಲಾಗಿದ್ದ ವಸ್ತುಗಳು ಯಾವುದು, ಇದೊಂದು ಪ್ಲಾನ್ಡ್ ಅಟ್ಯಾಕ್ ಅಚಾನಕ್ ಆಗಿದ್ದ, ಇದೆಲ್ಲದರ ಬಗ್ಗೆ ಇನ್ನೂ ಕೂಡ ಅಧಿಕೃತ ನಿನ್ನೆ ಸಂಜೆ ನಡೆದ ಘಟನೆ ಆದರೂ ಕೂಡ ಅಧಿಕೃತ ಮಾಹಿತಿಗಳು ಬರೋದು ಬಾಕಿ ಇದೆ. ಇದೆಲ್ಲದರ ಜೊತೆಗೆ ಉಗ್ರರ ಲಿಂಕ್ ಬಗ್ಗೆ ಕೂಡ ಅನುಮಾನಗಳು ಕ್ಷಣ ಕಳೆದಂತೆ ಹೆಚ್ಚಾಗ್ತಾ ಸಾಗ್ತಾ ಇದೆ. ಫರೀದಾಬಾದ್ನ ಹಲವೆಡೆ ಕಾಣಿಸಿಕೊಂಡಿದ್ದ I-20 ಕಾರ್ ನೆನೆ ದೆಹಲಿಯಲ್ಲಿ ಏನ್ ಸ್ಫೋಟಗೊಂಡು ಅದೇ ಕಾರು ಫರೀದಾಬಾದ್ನಲ್ಲೂ ಕೂಡ ಕಾಣಿಸ್ಕೊಂಡಿದೆ. ಫರೀದಾಬಾದ್ ಅಂದ ತಕ್ಷಣ ಫರೀದಾಬಾದ್ನಲ್ಲಿ ಅರೆಸ್ಟ್ ಆದ ವೈದ್ಯರು, ಅವರ ಮನೆಯಲ್ಲಿ ಸಿಕ್ಕಂತಹ ಮನೆ ಹಾಗೆ ಆಸ್ಪತ್ರೆಯಲ್ಲಿ ಸಿಕ್ಕಂತಹ ಸ್ಫೋಟಕಗಳು ಹಾಗೆ ಕೆಲ ಆರ್ಮ್ಸ್, ಇದೆಲ್ಲದಕ್ಕೂ ಲಿಂಕ್ ಇದೆಯಾ ಅನ್ನೋ ಅನುಮಾನ ಹುಟ್ಕೊಳ್ಳೋಕೆ ಪ್ರಾರಂಭ ಆಗತ್ತೆ. ಫರೀದಾಬಾದ್ನಲ್ಲಿ ಓಡಾಡಿದ್ದ ಅದೇ I-20 ಕಾರು ದೆಹಲಿಯಲ್ಲಿ ಸ್ಫೋಟವಾಗಿದೆ. ವಿವಿಧೆಡೆ ಸಿಸಿಟಿವಿ ಕ್ಯಾಮೆರಾಗಳಲ್ಲೂ ಕೂಡ ಕಾರಿನ ದೃಶ್ಯ ಸೆರೆಯಾಗಿದೆ. ನೀವದನ್ನ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನಷ್ಟು ಸಿಸಿಟಿವಿ ಫುಟೇಜಸ್ ಅನ್ನ ಸಂಗ್ರಹಿಸ್ತಾ ಇದ್ದಾರೆ ಹರಿಯಾಣ ಪೊಲೀಸರು. ಕನೆಕ್ಟಿಂಗ್ ದ ಡಾಟ್ಸ್ ತನಿಖೆಯ ಭಾಗವಾಗಿ ಇದು ಬಹಳ ಮುಖ್ಯ ಆಗತ್ತೆ. ಪ್ಲಾನಿಂಗ್ ಎಲ್ಲಿಂದ ಪ್ರಾರಂಭವಾಯಿತು, ಇನ್ ಕೇಸ್ ಇದು ಪ್ಲಾನ್ಡ್ ಅಟ್ಯಾಕ್ ಆಗಿದೆ, ಎಲ್ಲಿಂದ ಪ್ರಾರಂಭ ಆಯಿತು, ಯಾರೆಲ್ಲ ಭಾಗಿಯಾಗಿದ್ರು, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಲಾಯಿತು, ಇದೆಲ್ಲದರ ಮೈನ್ಯೂಟ್ ಅಂಶಗಳನ್ನ ಕೂಡ ಕಲೆ ಹಾಕೋದು ಬಹಳ ಮುಖ್ಯ ಆಗತ್ತೆ. ಹೀಗಾಗಿ ಪ್ರತಿಯೊಂದು ಹಂತದ ಸಿಸಿಟಿವಿ ಫುಟೇಜ್ಗಳನ್ನ ಕೂಡ ವಶಕ್ಕೆ ಪಡೆಯೋ ಪ್ರಯತ್ನದಲ್ಲಿದ್ದಾರೆ ಸದ್ಯಕ್ಕೆ ಹರಿಯಾಣ ಪೊಲೀಸ್. ಘಟನೆ ನಡೆದ ಸಂದರ್ಭದ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ, ಮತ್ತೊಂದ್ ಕಡೆ ಇದೆ I-20 ಕಾರ್. ಯಾವ ಕಾರ್ ನಿನ್ನೆ ದೆಹಲಿಯ ಕೆಂಪುಕೋಟೆಯ ಬಳಿಯಲ್ಲಿ ಸಂಜೆ ಸುಮಾರು 6:55 ಸುಮಾರಿಗೆ ಸ್ಫೋಟಗೊಳ್ತು, ಅದೇ ಕಾರ್ ಇದು ಅನ್ನೋ ಅನುಮಾನ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಮ್ಮ ಜೊತೆಯಲ್ಲಿ ಗಿರೀಶ್ ಲಿಂಗಣ್ಣ ಸರ್ ಇದ್ರು. ಗಿರೀಶ್ ಸರ್, ನಿನ್ನೆ ರಾತ್ರಿ ನಮ್ಮ ವೀಕ್ಷಕರಿಗೆ ನೀವು ವಿವರಿಸ್ತಾ ಇದ್ರಿ, CNG ಬ್ಲಾಸ್ಟ್ ಆಗಿದ್ರೆ ಬಹುಶಃ ಆ ಸ್ಫೋಟ ಸಂಭವಿಸಿದ ಜಾಗದಲ್ಲಿ ರಂಧ್ರ ಅಂದ್ರೆ ಭೂಮಿಯಲ್ಲಿ ಒಂದಷ್ಟು ಮಾರ್ಕ್ಸ್ ಗಳು ಗೊತ್ತಾಗ್ತಾ ಇತ್ತು, ಇದಲ್ಲ ಅನ್ನೋದಕ್ಕೆ ಒಂದಷ್ಟು ಪೂರಕ ಅಂಶಗಳು ಸಿಗ್ತಾ ಇದೆ ಅಂತ ಹೇಳಿ. ಸೊ ವಾಟ್ ಕೈಂಡ್ ಆಫ್ ಎಕ್ಸ್ಪ್ಲೋಷನ್ ಮೈಟ್ ಇಟ್ ಬಿ ಅಂತ ಹೇಳಿ ಏನು ಹಾಗಾದ್ರೆ? ನಾನು ನಿನ್ನೆ ಹೇಳಿದ್ದು ಏನಂದ್ರೆ, ಹೈ ಇಂಪ್ಯಾಕ್ಟ್ ಬಾಂಬ್ಗಳಲ್ಲಿ ಯೂಶಲಿ ರಂಧ್ರ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಆ ಎಕ್ಸ್ಪ್ಲೋಡ್ ಆದಾಗ ಆ ಶಾಕ್ ವೇವ್ಸ್ ಭೂಮಿಗೆ ಹೊಡೆದಾಗ ಅಲ್ಲೊಂದು ರಂಧ್ರ ಕ್ರಿಯೇಟ್ ಆಗುತ್ತೆ. ಇಲ್ಲ ಆ ಬಾಂಬಲ್ಲಿ ಯೂಶಲಿ ಶಾರ್ಪ್ನಲ್ಸ್ ಅಂದರೆ ಈ ಮಳೆಗಳು, ಪೆಲೆಟ್ಸ್ಗಳು ಅವೆಲ್ಲ ಹಾಕಿರ್ತಾರೆ, ಅದು ಹೋಗಿ ಆ ಸ್ಟಿಕ್ ಆಗುತ್ತೆ ಈ ಬಾಡಿಗಳ ಮೇಲೆ, ಅಂದರೆ ಯಾರು ಸಾಯ್ತಾರ ಆ ಥರ ಯಾವುದೇ ವಿಧವಾದ ಡಿಟೆಕ್ಷನ್ ಅವ್ರಿಗೆ ಫೈಂಡ್ ಔಟ್ ಆಗಿಲ್ಲ. ಬಟ್ ಆ ಬ್ಲಾಸ್ಟಿನ ಪ್ರಮಾಣ ನೋಡಿದ್ರೆ ಇಟ್ ಹಸ್ ಗಾನ್ ಅಪ್ ಟು ದ ರೇಡಿಯಸ್ ಆಫ್ 200 ಮೀಟರ್ಸ್ ಸುತ್ತಲೂ, ಯಾಕಂದ್ರೆ ಅವ್ರ ಗ್ಲಾಸ್ಗಳು ಅದೆಲ್ಲ ಒಡೆದೋಗಿದೆ. ಸೊ ಯಾವ ತರ ಯೂಸ್ ಮಾಡಿದ್ದಾರೆ ಅಂತ ಒಂದು ನೋಡ್ಬೇಕು. CNG ಹೌದಾ ಅಲ್ವಾ ಅನ್ನೋದನ್ನ ಖಾತ್ರಿ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಸರ್? ಅಂದ್ರೆ ಸಾಮಾನ್ಯರಿಗೆ ಏನ್ ಅನುಮಾನ ಬಂದ್ಬಿಡುತ್ತೆ, ಒಂದ್ ಕಾರ್ನಲ್ಲಿರುವ CNG ಸ್ಫೋಟ ಆದ್ರೆ ಈ ಪ್ರಮಾಣದಲ್ಲಿ ತೀವ್ರತೆ ಕಾಣುತ್ತಾ? ಇಲ್ಲ, CNG ಆಗಿರಕ್ ಚಾನ್ಸ್ ಇಲ್ಲ. ಪ್ರಾಬಬ್ಲಿ ಆ ಒಂದು ಕಾರ್ ಮಾತ್ರ ಡ್ಯಾಮೇಜ್ ಆಗಿ ಉರ್ಕೊಂಡಿರ್ಬೇಕಾಗಿತ್ತು. ಈ ಪ್ರಮಾಣದ 200 ಮೀಟರ್ ರೇಡಿಯಸ್ ತನಕ ಹೋಗಿ ಗ್ಲಾಸ್ಗಳೆಲ್ಲ ಪುಡಿ ಆಗಿದೆ ಅಂದ್ರೆ CNG ಅಂತೂ ಅಲ್ಲೇ ಅಲ್ಲ. ಸೊ ಇಟ್ ಮೈಟ್ ಬಿ ಸಮ್ ಅದರ್ RDX, ಇಲ್ಲ ಈ IEDಗಳಲ್ಲಿ ಏನ್ ಮಾಡ್ತಾರೆ, ದೇ ಯೂಸ್ RDX ಆರ್ ಸಮ್ ಅದರ್ ಮೆಟೀರಿಯಲ್ಸ್. ಅವಾಗ ಏನ್ ಮಾಡ್ತಾರೆ, ವರ್ಟಿಕಲ್ ಎಕ್ಸ್ಪ್ಲೋಷನ್ ಅಂತ ಮಾಡ್ತಾರೆ. ಆ ವರ್ಟಿಕಲ್ ಎಕ್ಸ್ಪ್ಲೋಷನ್ ಅಂತ ಮಾಡಿದಾಗ ಆ ವೇವ್ಸ್ ಗೋಸ್ ಅಪ್ ರಾದರ್ ದೆನ್ ದ ಡೌನ್. ಸೊ ಆ ತರ ಏನಾದ್ರು ಮಾಡಿರ್ಬೋದು ಅಂತ ಅನ್ಸುತ್ತೆ. ಬಟ್ ಇವತ್ತು ಬೆಳಗಿನ ಸುದ್ದಿ ಪ್ರಕಾರ ಅಮೋನಿಯಂ ನೈಟ್ರೇಟ್ ಟ್ರೇಸಸ್ಗಳು ಕಂಡಿದೆ ಅಂತಾರೆ. ಬಿಕಾಸ್ ಯೂಶಲಿ ಎನಿ ಬ್ಲಾಸ್ಟ್ ಆದಾಗ ಅದ್ರದ್ದು ಏನು ಲೆಫ್ಟ್ ಓವರ್ಸ್ ಈ ಸ್ಯಾಂಡಲ್ಲಿ ಮತ್ತೆ ಆ ಗೋಡೆಗಳ ಮೇಲೆ ಇಲ್ಲ ಸತ್ತೋರ್ ಬಾಡಿ ಮೇಲೆ ಆ ಥರ ಏನಾದ್ರು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ವೈ ದೇ ಕಂಡೋನ್ ದಟ್ ಪ್ಲೇಸಸ್. ಯಾಕಂದ್ರೆ ಯಾವ ವಿಧವಾದ ಮಾಹಿತಿ ಸಿಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ದೇ ಕಂಡೋನ್ ದಟ್ ಪ್ಲೇಸ್. ಅಂಡ್ FSL ಇವತ್ತು 12 ಗಂಟೆಗೆ ಏನೋ ದೇ ವಿಲ್ ಗಿವ್ ಎ ಫಸ್ಟ್ ಪ್ರೆಸ್ ರಿಪೋರ್ಟ್ ವಾಟ್ ಇಟ್ ಮೈಟ್ ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ವೆಯ್ಟ್ ಅಂಡ್ ಸಿ ವೆದರ್ ಇಟ್ ಇಸ್ ಅಮೋನಿಯಂ ನೈಟ್ರೇಟ್ ವಿಚ್ ಹ್ಯಾಸ್ ಬೀನ್ ಯೂಸ್ಡ್. ಯಾಕಂದ್ರೆ ನಿನ್ನೆ ಬೆಳಿಗ್ಗೆ ಸೀಸ್ ಮಾಡಿದಂತ 2900 kg ಹತ್ತತ್ರ ಅದ್ರಲ್ಲಿ ಇದ್ದಿದ್ದು ಅಮೋನಿಯಂ ನೈಟ್ರೇಟ್ 350 kg ಇತ್ತು, ಮತ್ತೆ ಪೊಟ್ಯಾಷಿಯಂ ನೈಟ್ರೇಟ್ ಇತ್ತು. ಸೊ ಈ ಎರಡೂ ಅವ್ರು ಸೀಸ್ ಮಾಡಿರೋದ್ರಿಂದ ಪ್ರಾಬಬ್ಲಿ ಇಟ್ ಮೈಟ್ ಬಿ ಅಮೋನಿಯಂ ನೈಟ್ರೇಟ್
ಇಲ್ಲ, ಈಗ ನಾನು ಆಗ್ಲೇ ಹೇಳ್ತಿದ್ದಂಗೆ ಕ್ಯಾನ್ ವಿ ಕನೆಕ್ಟ್ ದ ಡಾಟ್ ಸರ್? ನಾನು ಆಗ್ಲೇ ಹೇಳಿದಾಗ ಅಧಿಕೃತವಾಗಿ ಇನ್ನೂ ಆ ಸೋರ್ಸಸ್ ಇಂದ ಮಾಹಿತಿ ಬರಬೇಕು. ಬಟ್ ಸ್ಟಿಲ್ ಈ ಕಾರು ಫರೀದಾಬಾದ್ ನಲ್ಲಿ ಓಡಾಡ್ತಾ ಇತ್ತು. ಹಾಗೆ ಇದೇನ್ ಸ್ಫೋಟಕದಲ್ಲಿ ಕಂಡು ಬರ್ತಾ ಇರುವ ಕೆಮಿಕಲ್ ಅಂಶಗಳು ಫರೀದಾಬಾದ್ ನಲ್ಲಿ ಸೀಸ್ ಆಗಿರೋದಕ್ಕೂ ಸಾಮ್ಯತೆ, ಅಂದ್ರೆ ಸೇಮ್ ಕೆಮಿಕಲ್ ಕಂಪೋಸಿಷನ್. ಸೊ ಹಿಂಗೆ ಕ್ಯಾನ್ ವಿ ಕನೆಕ್ಟ್ ಅಥವಾ ಟೂ ಅರ್ಲಿನಾ ಇದು ಅಂತ ಹೇಳಿ? ಅಲ್ಲ, ಇಟ್ ಈಸ್ ಎ ಟೆರರಿಸ್ಟ್ ಆಕ್ಟ್ ಅನ್ನೋದಂತೂ ಇಟ್ ಈಸ್ ಆಲ್ಮೋಸ್ಟ್ 90% ದೇ ಹವ್ ಕಮ್ ಥ್ರೂ. ಯಾಕೆ ಅಂದ್ರೆ ನೋಡಿ, ಫ್ರಮ್ 26 days ಫ್ರಮ್ October 10th ಇಂದ ಈ ಒಂದು ತನಿಖೆಗಳು ನಡೀತಾನೆ ಇತ್ತು. ಕಾಶ್ಮೀರು, ಗುಜರಾತ್ ಮತ್ತೆ ಈ ಡೆಲ್ಲಿ ಪೊಲೀಸು ಎಲ್ಲ ಸೇರಿಕೊಂಡು ದೇ ವರ್ ಡೂಯಿಂಗ್ ದ ಇನ್ವೆಸ್ಟಿಗೇಷನ್. ಮತ್ತೆ October 30th ಒಂದು LET ಒಂದು ಇದು ನಡೆಯುತ್ತೆ, ಏನು ಒಂದು ಸ್ಪೀಚ್ ನಡೆಯುತ್ತೆ. ಅಲ್ಲಿ ಸೈಫ್ ಅನ್ನೋನು ಹೂ ಇಸ್ ದ ಕಮಾಂಡರ್ ಆಫ್ LET, ಈ ಗಿವ್ಸ್ ಎ ಸ್ಪೀಚ್ ದಟ್ ಹಫೀಜ್ ಸಯೀದ್ ಸುಮ್ನೆ ಕೂತಿಲ್ಲ, ಯಾವ ಆಪರೇಷನ್ ಸಿಂಧೂರ್ ಮೇಲೆ ರಿವೆಂಜ್ ತಗೋತಾ ಇದ್ದಾನೆ, ಅಂಡ್ ಹಿ ಹ್ಯಾಸ್ ಬೀನ್ ಟ್ರೈನಿಂಗ್ ದಿ ಟೆರರಿಸ್ಟ್ ಇನ್ ಬಾಂಗ್ಲಾದೇಶ್ ಅದೊಂದು ಕೊಡ್ತಾನೆ. ಸೊ ಬಾಂಗ್ಲಾದೇಶದಲ್ಲೂ ನೀವು ನೋಡಿರ್ಬೋದು, ಮೋದಿ ಅಸಾಸಿನೇಷನ್ ಅಟೆಂಪ್ಟ್ ಮಾಡ್ತು, CIA ಅವರು ಅಲ್ಲಿ ಒಂದು ಟಾರ್ಗೆಟ್ನ ಒಡೆದುರುಳಿಸಿದ್ರು ಅನ್ನೋದೊಂದು ಬಂತು ಮಾಹಿತಿ, ಬಟ್ ಅಧಿಕೃತ ಮಾಹಿತಿ ಅಲ್ಲ. ಬಟ್ ಇಟ್ ವಾಸ್ ಆಲ್ ಥ್ರೂ ದ ಮೀಡಿಯಾಸ್. ಸೊ ಈ ಡಾಟ್ಸ್ಗಳು ಕನೆಕ್ಟ್ ಮಾಡ್ಕೊಂಡು ಹೋದ್ರೆ ವಾಸ್ ದೇರ್ ಎ ಕ್ರಾಸ್ ಬಾರ್ಡರ್ ಟೆರರಿಸಮ್, ಅಂದ್ರೆ ಬಾಂಗ್ಲಾದೇಶಿಂದ ಬಂದು ಈ ತರ ಹೊಡಿಬೋದಾಗಿತ್ತು. ಆಮೇಲೆ ಇನ್ನೊಂದು, ಈ 15 days ಮುಂಚೆನೆ ಹೇಳ್ತಾರೆ, ಇಟ್ ಈಸ್ ಕಾಲ್ಡ್ ವೈಟ್ ಕಾಲರ್ಡ್ ಟೆರರಿಸ್ಟ್ ಎಕೋಸಿಸ್ಟಮ್ ಅಂತ. ವೈಟ್ ಕಾಲರ್ಡ್ ಟೆರರಿಸ್ಟ್ ಎಕೋಸಿಸ್ಟಮ್ ಇಟ್ ಯೂಶಲಿ ಆಕ್ಟ್ಸ್ ಅಕ್ರಾಸ್ ದಿ ಸ್ಟೇಟ್ಸ್. ಅಂದರೆ ಈ ಅವರು 15 days ಮುಂಚೆನೇ ಅವ್ರು ಹೇಳಿದ್ರು, ಈ ಜಮ್ಮು ಕಾಶ್ಮೀರಲ್ಲಿ, ಉತ್ತರ ಪ್ರದೇಶದಲ್ಲಿ, ಹರಿಯಾಣದಲ್ಲಿ ಈ ವೈಟ್ ಕಾಲರ್ಡ್ ಟೆರರಿಸಮ್ ಆಸ್ ಸ್ಪ್ರೆಡ್ ಮೋರ್ ಅಂತ. ಅದರಲ್ಲೂ ಇದರಲ್ಲಿ ನೆನ್ನೆ ಹಿಡಿದಾಗ ಅದರಲ್ಲಿ ಇದ್ದಿದ್ದು 3 ಡಾಕ್ಟರ್ಸ್. ಸೊ ವೈಟ್ ಕಾಲರ್ ಟೆರರಿಸಮ್ ಅಂದ್ರೆ ಏನು? ದೀಸ್ ಆರ್ ದಿ ಹೈಲಿ ಎಜುಕೇಟೆಡ್ ಟೆರರಿಸ್ಟ್. ಅಂದ್ರೆ ದೇ ನೋ ಹೌ ಟು ಆಪರೇಟ್ ವೆರಿ ವೆಲ್. ಅಂದ್ರೆ ನಿಮ್ಮ ಕಮ್ಯುನಿಕೇಶನ್ ಎನ್ಕ್ರಿಪ್ಟೆಡ್ ಮೋಡಲ್ಲಿರೋದು. ಆಮೇಲೆ ಕೆಲವು ಇಂಡಾಕ್ಟ್ರಿನೇಟ್, ಅಂದ್ರೆ ದೇ ರ್ಯಾಡಿಕಲೈಸ್ ದ ಪೀಪಲ್ ಹೂ ಆರ್ ವೆರಿ ಸ್ಟ್ರಾಂಗ್ಲಿ ಎಜುಕೇಟೆಡ್ ಪೀಪಲ್, ಅಂಥವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಯಾಕೆ ಅಂದ್ರೆ ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಒಬ್ರು ಡಾಕ್ಟ್ರ್ ಮೇಲೆ ಟೆರರಿಸ್ಟ್ ಇವನು ಅನ್ನೋ ಒಂದು ಸಂಶಯ ಬರದಿರಕ್ಕೆ ಆ ಥರ ಮಾಡ್ತಾರೆ. ಮತ್ತೆ ದೇ ಯೂಸ್ ಮನಿ ಟ್ರಾನ್ಸ್ಫರ್ ಥ್ರೂ ಕ್ರಿಪ್ಟೋ ಕರೆನ್ಸೀಸು. ಸೊ ನೀವು ಅದನ್ನ ಆ ರೂಟ್ನ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಸಡನ್ ಆಗಿ ಬ್ಯಾಂಕ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ ಅಂದ್ರೆ ಸಡನ್ ಆಗಿ ಕೋಟಿಗಳು ಬರೋದು, ಸಡನ್ ಆಗಿ ತಿರ್ಗಾ ದುಡ್ಡು ವಾಪಸ್ ಹೋಗೋದು. ಅವಾಗ ಆದಾಗ ನೀವೇ ನೋಡಿರ್ಬೋದು, ಬ್ಯಾಂಕಿಂದ ನೀವು ಇಷ್ಟು ಲಕ್ಷ ಬಂತ ನಿಮಗೆ, ನೀವು ಇಷ್ಟು ಲಕ್ಷ ಕೊಟ್ರ, ಬಿಕಾಸ್ ದಟ್ ಈಸ್ ವೇರ್ ಬ್ಯಾಂಕ್ ಕೀಪ್ಸ್ ಅನ್ ಹೈ ಆನ್ ಯುವರ್ ಟ್ರಾನ್ಸಾಕ್ಷನ್ಸ್. ಸೊ ಆ ಟ್ರಾನ್ಸಾಕ್ಷನ್ ಕಣ್ಣು ತಪ್ಪಿಸ್ತಾರೆ. ಮತ್ತೆ ಈ ಲಾಜಿಸ್ಟಿಕ್ಸ್ ಅಂದ್ರೆ ಈ ತರ ಕಾರ್ 3-4 ಕಡೆ ಕೈ ಬದಲಾಯಿಸಿರುವಂತ ಕಾರು. ಸೊ ಈ ತರ ದೇ ಆಕ್ಟ್ ಇನ್ ಎ ವೆರಿ ಸಫಿಸ್ಟಿಕೇಟೆಡ್ ವೇ. ದೀಸ್ ಆರ್ ಕಾಲ್ಡ್ ಆಸ್ ದಿ ವೈಟ್ ಕಾಲರ್ ಟೆರರಿಸ್ಟ್. ಇದು LET ಅಲ್ಲಿ ದೇ ಆರ್ ಪ್ರಿಪೇರಿಂಗ್ ಸಚ್ ವೈಟ್ ಕಾಲರ್ ಟೆರರಿಸ್ಟ್. ಮತ್ತೆ ಈ ಮಸೂದ್ ಅಜಾರ್ ತಂಗಿನೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ಶಿ ಹ್ಯಾಸ್ ಸ್ಟಾರ್ಟೆಡ್ ಎ ವಿಂಗ್ ಆಫ್ ಲೇಡೀಸ್ ಸೂಸೈಡ್ ಬಾಂಬರ್ಸ್ ಅಂತ. ದಟ್ ಆಲ್ಸೋ ರೀಸೆಂಟ್ಲಿ ಕೊಟ್ಟಿರೋ ಅಂತ ಒಂದು ಹೇಳಿಕೆ. ಸೊ ಈ ಡಾಟ್ಸ್ ಗಳನ್ನೆಲ್ಲ ನೀವು ಕಲೆಕ್ಟ್ ಮಾಡೋದು ನೋಡಿದ್ರೆ ದೇ ಆರ್ ಸ್ಪ್ರೆಡ್ಡಿಂಗ್ ದ ಟೆರರಿಸ್ಟ್ ಆಕ್ಟಿವಿಟೀಸ್. ದೇ ಹ್ಯಾವ್ ಸ್ಟಾರ್ಟೆಡ್ ದಿ ಟೆರರಿಸ್ಟ್ ಆಕ್ಟಿವಿಟೀಸ್ ಸ್ಪ್ರೆಡ್ ಮಾಡಕ್ಕೆ. ರೆಡ್ ಫೋರ್ಟ್ ಯಾಕೆ ತಗೊಂಡ್ರು ಅಂದ್ರೆ ದಟ್ ಈಸ್ ದ ಪ್ಲೇಸ್ ವೇರ್ ದ ವರ್ಲ್ಡ್ ಅಟ್ರಾಕ್ಟ್ಸ್. ಈಗ ಹೋಗಿ ಯಾವುದೋ ಸಣ್ಣ ಹಳ್ಳಿಲಿ ನೋಡಿದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಈ ತರ ಆದಾಗ ಏನಾಗುತ್ತೆ, ವಿಶ್ವಕ್ಕೊಂದು ಸಂದೇಶ ಕಳಿಸ್ದಂಗಾಗತ್ತೆ, ಭಾರತ ಹ್ಯಾಸ್ ಬಿಕಮ್ ವೀಕ್. ಐ ವಾಸ್ ಅಬೌಟ್ ಟು ಆಸ್ಕ್ ದಿಸ್ ಸರ್. ಅಂದ್ರೆ ನಾವು ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಪಹಲ್ಗಾಮ್ ಆದಾಗ್ಲೂ ಕೂಡ ಮಾತನಾಡೋದಿಲ್ಲ ಅನ್ನೊಂದು ಆರೋಪ ಮೀಡಿಯಾಗಳ ಮೇಲೆ. ಬಟ್ ನೀವು ಇದ್ರಿ, ನಾವು ಡಿಸ್ಕಸ್ ಮಾಡಿದ್ವಿ ಈ ವಿಚಾರದಲ್ಲೂ ಸರ್. ಮೋದಿ ಗವರ್ಮೆಂಟ್ ಬಂದ ಮೇಲೆ ಟೆರರಿಸ್ಟ್ ಗಳ ಆಕ್ಟಿವಿಟಿ ಅಥವಾ ಅಟ್ಯಾಕ್ ಗಳು ಕಡಿಮೆ ಆಗಿದೆ ಅಂತ ಕ್ಲೈಮ್ ಮಾಡ್ಕೊಳ್ಳೋ NDA, ಪುಲ್ವಾಮಾ ಅದು ಅದಾದ ನಂತರದಲ್ಲಿ ಕೆಲ ಮಿಲಿಟರಿ ಫೆಸಿಲಿಟಿ ಮೇಲೆ ಆಗಿದ್ಬಿಟ್ರೆ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಆಗ್ತಾ ಇದ್ದ ಟೆರರ್ ಅಟ್ಯಾಕ್ ಗಳು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದ NDA ಸರ್ಕಾರದಲ್ಲೇನೆ ಪಹಲ್ಗಾಮ್ ಆಗೋಯ್ತು.